ಹೆಲೋ ಎವ್ರಿವನ್, ದಿಸ್ ಇಸ್ ಸಿಂಪ್ಲಿ ಸಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಈ ಬೇಸಿಗೆಗಾಲದಲ್ಲಿ ಗಸಗಸೆ ಪಾಯಸ ತುಂಬ ತಂಪು, ಒಳ್ಳೆಯದು. ಸೊ ಅದಕ್ಕೆ ಬೇಕಾಗಿರೋದು ಬೆಲ್ಲ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಒಗ್ಗರಣೆಗೆ. ಇದು ನೆನೆಸೋಕೆ ಗೋಡಂಬಿ ಮತ್ತು ಬಾದಾಮಿ. ಸೊ ಒಲೆ ಹಚ್ಕೊಂಡ್ಬಿಟ್ಟು ಅದ್ಮೇಲೆ ಒಂದು ಪ್ಯಾನ ಇಟ್ಕೊಳ್ಳೋಣ. ಆ ಪ್ಯಾನ್ಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಅಕ್ಕಿನ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡ ಉರಿಯಲ್ಲಿ ಮಾಡೋದು ಬೇಡ, ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡೋಣ, ಆವಾಗ ಅದು ಬೇಗ ಸಿಯೋದಿಲ್ಲ. ಸೊ ಅಕ್ಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ನಂತರ ಈ ಗಸಗಸೆಯನ್ನು ಕೂಡ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಕ್ಕಿ ಜೊತೆಗೆ. ನಾನು ಒಂದು 5 ಸ್ಪೂನ್ ಗಸಗಸೆ ಹಾಕಿದ್ದೀನಿ ಅಷ್ಟೇ. ಸೊ ಈ ಗಸಗಸೆ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ನೀಡುತ್ತೆ, ಹಾಗಾಗಿ ಕುಡಿದ್ರೆ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದರಿಂದ ಜೀರ್ಣಕ್ರಿಯೆ ತೊಂದರೆ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಆ ಫೈಬರ್ ಅಂಶ ಕರುಳಿನ ಆರೋಗ್ಯನ ಸುಧಾರಿಸುತ್ತೆ ಮತ್ತು ಹೃದಯದ ಆರೋಗ್ಯನೂ ಇದು ಸುಧಾರಿಸುತ್ತೆ. ಈ ಹುರಿದಿಟ್ಟಿರೋ ಗಸಗಸೆನ ಎತ್ತಿಟ್ಕೊಳ್ಳೋಣ. ಈ ನೀರಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲನ ಪಾಕ ಮಾಡ್ಕೊಳ್ಳೋಣ, ಕುದಿಸ್ಕೊಂಡು. ಕೆಲವೊಬ್ರು ಡೈರೆಕ್ಟ್ ಹಾಕ್ತಾರೆ, ಬಟ್ ಪಾಕ ಮಾಡಿಕೊಂಡು ಸೋಸ್ಕೊಂಡ್ರೆ ಅದರಲ್ಲಿ ಕಲ್ಲು ಗಿಲ್ಲು ಏನಾದರೂ ಇದ್ದರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಪಾಕ ಮಾಡಿಟ್ಕೊಳ್ಳೋಣ. ಸೊ ಪಾಕ ರೆಡಿ ಆಗ್ತಾ ಇದೆ. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ. ಈ ಗಸಗಸೆಯಿಂದ ಕ್ಯಾಲ್ಶಿಯಂ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಅದು ಮೂಳೆಗಳನ್ನು ಗಟ್ಟಿ ಮಾಡೋದಕ್ಕೆ ಉಪಯುಕ್ತ ಆಗುತ್ತೆ. ಸೊ ಇಲ್ಲಿ ನಾವು ಹುರಿದಿಟ್ಕೊಂಡಿರೋ ಗಸಗಸೆ ಅಕ್ಕಿನ ಜಾರಿಗೆ ಹಾಕಿಬಿಟ್ಟು ಅದ್ರ ಜೊತೆಗೆ ಏಲಕ್ಕಿ, ಈ ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ನೆನೆಸಿಟ್ಟುಕೊಂಡಿದ್ದಂತಹ ಏನು ಗೋಡಂಬಿ ಮತ್ತು ಬಾದಾಮಿ ಇದೆಯಲ್ಲ, ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ಸಣ್ಣಕ್ಕೆ ಇಟ್ಕೊಳ್ಳೋಣ. ಸೊ ಈ ಒಲೆ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಈ ದ್ರಾಕ್ಷಿ ಗೋಡಂಬಿನೆಲ್ಲ ಹುರ್ಕೊಳ್ಳೋಣ. ತುಪ್ಪನೂ ಕೂಡ ನಮ್ಮ ಬಾಡಿಗೆ ಒಳ್ಳೆಯದು. ಇಟ್ ಈಸ್ ಅ ಗುಡ್ ಕೊಲೆಸ್ಟ್ರಾಲ್ ಫಾರ್ ಅವರ್ ಬಾಡಿ. ಸೊ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಫಸ್ಟು ಬಾದಾಮಿ ಮತ್ತು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಸೊ ಇದು ಫ್ರೈ ಆದಮೇಲೆ ಕೊನೆಗೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಸೊ ಇದು ನೀಟಾಗಿ ಫ್ರೈ ಆಗ್ತಿದೆ. ಸೊ ಇದರಲ್ಲಿ ಗಸಗಸೆ ಪಾಯಸದಲ್ಲಿ ಇನ್ನೊಂದು ಏನಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ನಮ್ಮ ಸ್ಕಿನ್ನಿನ ಉರಿ ಇರುತ್ತಲ್ಲ, ಈ ಬೇಸಿಗೆಗಾಲದಲ್ಲೆಲ್ಲ ಸ್ಕಿನ್ ಒಂದು ಸ್ವಲ್ಪ ಉರಿ ಆಗ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡಿ ಗ್ಲೋಯಿಂಗ್ ಸ್ಕಿನ್ ಕೂಡ ಕೊಡುತ್ತೆ. ಅಲ್ಲದೆ ಈ ನಿದ್ರಾಹೀನತೆ, ಲೈಕ್ ತುಂಬ ಸ್ಲೀಪ್ಲೆಸ್ ಇದ್ದೀವಿ ಅಂದರೆ, ನಿದ್ದೆ ಬರೋಲ್ಲ ಅಂತ ಅಂದರೆ ಗಸಗಸೆ ಪಾಯಸ ಎಲ್ಲ ಚೆನ್ನಾಗಿ ಕುಡಿದ್ರೆ ನಿದ್ರಾಹೀನತೆ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನರಗಳನ್ನು ತಂಪು ಮಾಡುತ್ತದು. ನರಗಳು ತಂಪಾದಾಗ ಆಬ್ವಿಯಸ್ಲಿ ನಿದ್ದೆ ಕೂಡ ಚೆನ್ನಾಗಿ ಬಂದು ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಹಾಗಾಗಿ ಒಳ್ಳೆಯದು. ಬೇಸಿಗೆಯಲ್ಲಿ ವಾರಕ್ಕೊಂದ್ಸಲ ಆದರೂ ಬೇಡ, ಒಂದು ಲೈಕ್ 2 ವಾರಕ್ಕೊಂದ್ಸಲನಾದರೂ ಕುಡಿದ್ರೆ ಒಂಚೂರು ಬಾಡಿ ತಂಪಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಕುದೀತಾ ಇದೆ ಬೆಲ್ಲದ ಪಾಕ. ಆ ಬೆಲ್ಲದ ಪಾಕಕ್ಕೆ ನಾವು ನುಣ್ಣಗೆ ರುಬ್ಕೊಂಡಿದ್ದಂತಹ ಗಸಗಸೆ, ಕೊಬ್ಬರಿ, ಕಾಯಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಅದು ಕುದಿ ಬರ್ತಾಯಿದೆ. ಅದಕ್ಕೆ ನಾನು 1 ಕಪ್ ಹಾಲು ಹಾಕಿದೆ. ಸೊ ಹಾಲು ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು. ಸೊ ನಾನಿದು ಈ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಅದರದ್ದೇ ಜಾರಿಂದ ತೊಳೆದ್ಬಿಟ್ಟು ನೀರು ಹಾಕಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಎಕ್ಸ್ಟ್ರಾ ತುಪ್ಪ ಬೇಕು ಅಂದರೂ ಇದಕ್ಕೆ ಹಾಕ್ಕೋಬೋದು, ಅಥವಾ ಪಾಯಸ ಆದಮೇಲೆ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು. ಅದು ಆಪ್ಷನಲ್ಲಿ, ಯಾರ್ಯಾರಿಗೆ ಇಷ್ಟ ಅವರು ಹಾಕ್ಕೊತಾರೆ, ಇಷ್ಟ ಇಲ್ದವ್ರು ಹಾಗೆ ಕುಡಿತಾರೆ. ಸೊ ನೋಡಿ, ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಇಷ್ಟು ತೆಳ್ಳ ಸಾಕು ಅಂತ ಅನಿಸುತ್ತೆ, ಕರೆಕ್ಟಾಗಿದೆ ಇದು. ಸೊ ಬಿಸಿಯಾದ ಗಸಗಸೆ ಪಾಯಸ ಸರ್ವ್ ಮಾಡಲು ರೆಡಿ. ಸೊ ಬೇಸಿಗೆಯಲ್ಲಿ ತಂಪಾದ ಗಸಗಸೆ ಪಾಯಸ ಕುಡೀರಿ, ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಿ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.